ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಆಡಂಬರವಾಗಿ ಮಾಡ್ತಾ ಇದ್ದೀರಾ ಅಂತ ಅನ್ನೋರು ಯಾವುದೇ ಕಾರಣಕ್ಕೂ ಆ ತಪ್ಪನ್ನು ಮಾಡೋದಿಕ್ಕೆ ಹೋಗ್ಬೇಡಿ. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಆಡಂಬರವಾಗಿ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಕಷ್ಟಕ್ಕೆ ಸಿಲ್ಕ್ತೀರಾ. ವರಮಹಾಲಕ್ಷ್ಮಿ ಹಬ್ಬ ಅನ್ನೋದು ಹಬ್ಬ ಅಲ್ಲ, ಅದು ಒಂದು ವ್ರತ ಥರನೇ ಮಾಡಿದ್ರೆ ನಮಗೆ ಪೂರ್ಣ ಫಲ ಸಿಗುವಂಥದ್ದು. ದೇವಿಗೆ ಕೈ ಇಡೋವಂಥದ್ದು, ಕಾಲಿಡೋವಂಥದ್ದು, ಈ ರೀತಿ ಎಲ್ಲ ತಪ್ಪುಗಳನ್ನು ಮಾಡ್ತಿದ್ರೆ ಈ ವರ್ಷದಿಂದಲೇ ನಿಲ್ಲಿಸ್ಬಿಡಿ. ತುಂಬ ಜನಕ್ಕೆ ಕನ್ಫ್ಯೂಷನ್ ಅಂತೂ ಇದ್ದೇ ಇದೆ. ವರಮಹಾಲಕ್ಷ್ಮಿ ಹಬ್ಬವನ್ನು 21ನೇ ತಾರೀಕು ಮಾಡಬೇಕಾ ಆಗಸ್ಟ್ ತಿಂಗಳಲ್ಲಿ, ಅಥವಾ 28ನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ಮಾಡಬೇಕಾ ಅನ್ನೋದು ತುಂಬ ಜನಕ್ಕೆ ಕನ್ಫ್ಯೂಷನ್ ಅಂತೂ ಇದ್ದೇ ಇದೆ. ಈ ವರ್ಷ ಈ ಒಂದು ಲಗ್ನದಲ್ಲಿ ಮಾಡಿ ನೋಡಿ, ನಿಮಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ನೀವು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳೆಲ್ಲ ಹಾಗೇ ಆಗುತ್ತೆ, ಇದಂತೂ ಸತ್ಯ. 21/8/2026 ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ತಾ ಇರೋರು ಯಾವ ಬಣ್ಣದ ಸೀರೆನ ಉಡಿಸ್ಬೇಕು, ಆದರೆ ಯಾವುದೇ ಕಾರಣಕ್ಕೂ ಈ ಬಣ್ಣದ ಸೀರೆನ ಉಡಿಸೋದೇ ಆಗಿರ್ಬೋದು ಅಥವಾ ಮುತ್ತೈದೆಯರಿಗೆ ಈ ಬಣ್ಣದ ಬಳೆನೇ ಕೊಡೋದೇ ಆಗಿರ್ಬೋದು ಮಾಡಬಾರ್ದು. 28/8/2026 ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ತಾ ಇರೋರು ಯಾವ ಬಣ್ಣದ ಸೀರೆನ ಉಡಿಸ್ಬೇಕು, ಈ ದಿನದ ಶುಭ ಲಗ್ನ ಆದರೂ ಯಾವುದು, ಎಲ್ಲ ಉಪಯುಕ್ತ ಮಾಹಿತಿನ ತಿಳ್ಕೋಬೇಕು ಅಂತಂದರೆ ಯಾರು ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆಯವರೆಗೂ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಇವಾಗ ತಡ ಮಾಡದೆ ಫಟಾಫಟ್ ಅಂತ ಈ ವಿಡಿಯೋನ ಶುರು ಮಾಡೋಣ. ಆಗಸ್ಟ್ 2026 ಈ ತಿಂಗಳು ನಾವು ಮಾಡುವಂಥ ವರಮಹಾಲಕ್ಷ್ಮಿ ಹಬ್ಬ ಯಾವ ದಿನ, ಯಾವ ಸಮಯಕ್ಕೆ, ಯಾವ ಶುಭ ಮುಹೂರ್ತದಲ್ಲಿ ಕೂರಿಸಿದ್ರೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ತಾರೆ, ಯಾವ ಶುಭ ಲಗ್ನದಲ್ಲಿ ಕೂರಿಸ್ಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನ್ಯೂಮರಾಲಜಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನ್ಯೂಮರಾಲಜಿ ಅನ್ನೋದು ಸೈಂಟಿಫಿಕ್ ಆಗಿ ನಂಬರ್ಸು ಮತ್ತು ಆಲ್ಫಾಬೆಟ್ ಪ್ರಕಾರ ತಿಳಿಸ್ಕೊಡೋದ್ರಿಂದ ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ. ಇದು ಯಾಕೆ ಇವಾಗ ನಾನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಈ ವರ್ಷ 2026 ವರಮಹಾಲಕ್ಷ್ಮಿ ಹಬ್ಬ ಯಾವತ್ತು ಬಂದಿದೆ ಅನ್ನೋದು ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುವಂಥದ್ದು. ಕ್ಯಾಲೆಂಡರ್ ಪ್ರಕಾರ ನೋಡೋದಾದರೆ 21 ಅಂತ ಇದೆ, ಆದರೆ ಕ್ಯಾಲೆಂಡರ್ನ ನಾವು ನೋಡೋದೇ ಬೇಡ. ಯಾಕಂದರೆ ಪ್ರತಿ ವರ್ಷವೂ ನಮಗೆ ಶ್ರಾವಣ ಮಾಸದ 2ನೇ ಶುಕ್ರವಾರ ಏನಿರುತ್ತೆ ಅದು ಯಾವಾಗಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೇನೆ ಹೇಳಿ ಮಾಡಿಸಿರೋವಂಥದ್ದು. ಶ್ರಾವಣ ಮಾಸ ಬಂತು ಅಂದ್ರೇ ಮೊದಲನೇ ಶುಕ್ರವಾರದ ನಂತರ ಬರುವಂಥದ್ದೇ 2ನೇ ಶುಕ್ರವಾರ. ಅವತ್ತೇ ನಮಗೆ ವರಮಹಾಲಕ್ಷ್ಮಿ ಹಬ್ಬನ ಮಾಡಬೇಕು ಅನ್ನೋವಂಥದ್ದು. 21/8/2026 ಬಂದಿದೆ ಈ ವರ್ಷ. ಇದನ್ನು ಎಲ್ಲನೂ ಕೂಡ ಟೋಟಲ್ ಮಾಡಿದಾಗ 3 and 3 ಕಾಂಬಿನೇಷನ್ ಬರುತ್ತೆ. ಯಾಕಂದರೆ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ತುಂಬ ಜನ ಯಾವ ಕಲರ್ದು ಸೀರೆನ ಉಡಿಸ್ಬೇಕು ದೇವಿಗೆ, ಯಾವ ಬಣ್ಣದ ಸೀರೆನ ತಗೋಬೇಕು, ಇದನ್ನೆಲ್ಲನೂ ಕೂಡ ನಂಬರ್ಸ್ ನೋಡಬೇಕಾಗುತ್ತೆ. ರಾಶಿ, ನಕ್ಷತ್ರ, ಲಗ್ನ ಇದನ್ನೆಲ್ಲನೂ ಕೂಡ ಬೇಕಾಗುತ್ತೆ. ಬರೀ ಒಂದನ್ನೇ ನೋಡಿಬಿಟ್ಟು ನಾವು ಹೇಳೋದಕ್ಕೆ ಬರೋದಿಲ್ಲ. ಲಗ್ನ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಡೇಟು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. 3 and 3 ಕಾಂಬಿನೇಷನ್ 21/8/2026 ಶ್ರಾವಣ ಮಾಸದ 2ನೇ ಶುಕ್ರವಾರ ನವಮಿ ಶುಕ್ಲ ಪಕ್ಷದ ದಿನ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕು. ಆ್ಯಕ್ಚುಲಾಗಿ ವರಮಹಾಲಕ್ಷ್ಮಿ ಹಬ್ಬ ಅದು ಹಬ್ಬ ಅಲ್ಲ, ಅದು ಒಂದು ವ್ರತ. ವರಮಹಾಲಕ್ಷ್ಮಿ ವ್ರತ ಅದು ಎಲ್ಲರೂ ಇವಾಗ ವ್ರತ ಥರ ಮಾಡೋದೇ ಇಲ್ಲ. ಎಲ್ಲರೂ ಕೂಡ ಬರೀ ಆಡಂಬರವಾಗಿ ಮಾಡುವಂಥದ್ದು. ವ್ರತನ ಯಾವಾಗಲೂ ಕೂಡ ವ್ರತ ಥರನೇ ಮಾಡಿದ್ರೆ ಪೂರ್ಣ ಫಲ ಸಿಗೋವಂಥದ್ದು. ಅಮ್ಮನವರಿಗೆ ಏನೇನೋ ಮಾಡೋವಂಥದ್ದು, ಕೈ ಇಡೋವಂಥದ್ದು, ಕಾಲಿಡೋವಂಥದ್ದು, ಮತ್ತೆ ಅದನ್ನು ತೆಗೆದು ಅದನ್ನೆಲ್ಲ ಜೋಡಿಸ್ಕೊಳ್ಳೋವಂಥದ್ದು, ಮತ್ತು ಅದನ್ನು ಹೊಲಿಯೋವಂಥದ್ದು. ಒಂದು ಫೋಟೋನಲ್ಲಿ ಒಂದು ಚೂರು ಭಿನ್ನ ಆದ್ರೂ ನಾವು ಅದನ್ನು ಉಪಯೋಗಿಸೋದಿಲ್ಲ ಅಲ್ವಾ. ಅದೇ ರೀತಿಯೇ ಅಲ್ವಾ ಇದನ್ನು ಕೂಡ. ಒಂದು ದೇವಿನ ಕೂರಿಸ್ಬೇಕಾದ್ರೆ ಕಳಶಕ್ಕೇನೆ ತುಂಬಾ ಇಂಪಾರ್ಟೆಂಟ್ ಕೊಡಬೇಕಾಗತ್ತೆ. ಇದು ಬಿಟ್ಟರೆ ಕೈ ಹೊಲಿಯೋದು, ಕಾಲು ಹೊಲಿಯೋದು, ಸೂಜಿನಲ್ಲಿ ಪೋಣಿಸ್ಕೊಂಡು ಅದನ್ನೆಲ್ಲ ಹೊಲಿಯುವಂಥದ್ದು, ಮತ್ತೆ ಅದನ್ನೆಲ್ಲ ಕಿತ್ಬಿಟ್ಟು ಹಾಕುವಂಥದ್ದು, ಈ ರೀತಿ ತಪ್ಪುಗಳನ್ನು ನೀವು ಕೂಡ ಮಾಡಬೇಡಿ ಅಂತ ಹೇಳ್ತೀನಿ. ಇದೆಲ್ಲ ದೇವ್ರಿಗೆ ಎಷ್ಟು ಒಳ್ಳೆ ರೀತಿಯಲ್ಲಿ ನೀವು ಪೂಜೆ ಮಾಡ್ತಿರೋ, ಸಿಂಪಲ್ ಆಗಾದ್ರೂ ಪರವಾಗಿಲ್ಲ, ದೇವಿ ಹೊಲಿತಾರೆ. ಈ ರೀತಿ ಆಡಂಬರವೆಲ್ಲ ಮಾಡೋದಿಕ್ಕೆ ಹೋಗಬೇಡಿ.
ನೀವು ಎಷ್ಟು ಆಡಂಬರವಾಗಿ ಅಲಂಕಾರವನ್ನು ಸೀಮಿತವಾಗಿ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಎಲ್ರಿಗೂ ತೋರಿಸೋದಕ್ಕೋಸ್ಕರ ಮಾಡೋ ಅಂಥದ್ದು ಅದು ಏನೂ ಕೂಡ ಉಪಯೋಗಕ್ಕೆ ಬರೋದಿಲ್ಲ. ಆ ರೀತಿ ತೋರಿಸ್ಕೊಂಡು ಮಾಡಿರೋರೆಲ್ಲ ಎಷ್ಟೋ ಜನ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ, ಯಾವುದೇ ತರಹ ಆಡಂಬರವಾಗಿ ಮಾಡಬೇಡಿ. ಇದು ವರಮಹಾಲಕ್ಷ್ಮಿ ಹಬ್ಬ ಅಲ್ಲ, ವರಮಹಾಲಕ್ಷ್ಮಿ ಅಮ್ಮನವರ ವ್ರತ ಥರನೇ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಇನ್ನು ಈ ದಿನದ ಶುಭ ಲಗ್ನ ಯಾವುದು ಅಂತ ಅಂದ್ರೆ ಈ ಲಗ್ನದಲ್ಲಿ ಮಾಡಿ ನೋಡಿ. ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ನಿಮಗೆ ಈ ತರ ಎಲ್ಲ ಒಳ್ಳೇದಾಯ್ತು ಅಂತ. ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಹೋದ ವರ್ಷ ಇದೇ ರೀತಿನೇ ಶುಭ ಲಗ್ನದಲ್ಲಿ ಮಾಡಿರೋರು ಕೂಡ ನನಗೆ ಈ ರೀತಿ ಕಮೆಂಟ್ ಮೂಲಕ ತಿಳಿಸಿದ್ರು, ತುಂಬಾ ಒಳ್ಳೇದಾಗಿದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಈ ವರ್ಷನೂ ಕೂಡ ಇದೇ ರೀತಿ ತಿಳಿಸ್ತಾ ಇದ್ದೀನಿ. ಈ ತರ ಒಳ್ಳೇದಾಗಿರೋದ್ರಿಂದ ನನಗೆ ಕಮೆಂಟ್ ಮೂಲಕ ತಿಳಿಸೋದ್ರಿಂದ ನನಗೂ ಕೂಡ ಖುಷಿ ಆಗುತ್ತೆ. ಇನ್ನು ಈ ಒಂದು ಶುಭ ಲಗ್ನ ಅಷ್ಟು ಒಂದು ಶುದ್ಧವಾಗಿರುತ್ತೆ. ಈ ಲಗ್ನ ಅಂತೂ ಅಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ ನಿಮಗೆ. ಇನ್ನು ಈ 21ನೇ ತಾರೀಕು 21/8/2026ನೇ ದಿನ ಪೂಜೆ ಮಾಡುವಂಥವ್ರು ಬೆಳಗ್ಗೆ 4 ಗಂಟೆ 30 ನಿಮಿಷದಿಂದ 5 ಗಂಟೆ 45 ನಿಮಿಷದ ಒಳಗಡೆ ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು. ಬೆಳಗ್ಗೆ 4 ಗಂಟೆ 30 ನಿಮಿಷದಿಂದ 5 ಗಂಟೆ 45 ನಿಮಿಷದ ಒಳಗಡೆ ಮಾಡೋ ಅಂಥವ್ರು ನೀವು ಒಂದು ಒಳ್ಳೆ ರಿಸಲ್ಟನ್ನು ನೋಡ್ತೀರಾ. ನಾವು ಮಾಡಿದ ಒಂದೇ ಒಂದು ಪೂಜೆಗೂ ಕೂಡ ನಮಗೆ ಒಳ್ಳೆ ಫಲ ಖಂಡಿತವಾಗ್ಲೂ ಸಿಗುತ್ತೆ. ಇನ್ನು ತುಂಬ ಜನ ಸಂಜೆ ಪೂಜೆ ಮಾಡ್ತೀವಿ ಅಂತ ಅನ್ನೋರಿಗೆ ಈ ವರ್ಷ ಒಳ್ಳೆ ಲಗ್ನ ಇಲ್ಲ. ನೀವೇ ಮಾಡ್ತೀರಾ ಅಂತ ಅಂದರೆ ಸಂಜೆ 6 ಗಂಟೆಗೆ ಗೋಧೂಳಿ ಲಗ್ನದಲ್ಲಿ ಏನು ಬರುತ್ತೆ ನೀವೇ ಮಾಡ್ಕೊಳ್ಬೋದು. ಯಾಕಂದರೆ ಆ ಟೈಮ್ನಲ್ಲಿ ಯಾವುದು ಸಿಗ್ತಾ ಇಲ್ಲ. ಇದನ್ನು ಪುರೋಹಿತರನ್ನ ಕೇಳಿಬಿಟ್ಟು ನಿಮಗೆ ತಿಳಿಸ್ತಾ ಇದ್ದೀನಿ. ಆದಷ್ಟು ಬೆಳಗ್ಗೆ ಮಾಡಿದ್ರೇ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಈ ದಿನ ಕೆಲಸಕ್ಕೆ ಹೋಗೋರು ಲೀವ್ ಹಾಕಿದ್ರೂ ಪರವಾಗಿಲ್ಲ, ಖಂಡಿತವಾಗ್ಲೂ ಲೀವ್ ಹಾಕಾದ್ರೂ ಪರವಾಗಿಲ್ಲ. 4 ಗಂಟೆ 30 ನಿಮಿಷದಿಂದ 5 ಗಂಟೆ 45 ನಿಮಿಷದ ಒಳಗಡೆ ಮಾಡಿಬಿಡಿ. ತುಂಬ ಅಂದರೆ ತುಂಬಾ ಒಳ್ಳೆಯದು. 5 ಗಂಟೆ 40 ನಿಮಿಷಕ್ಕೇ ನೀವು ಮಾಡಿದ್ರೂ ಕೂಡ ನಿಮಗೆ ಒಳ್ಳೆ ರಿಸಲ್ಟೇ ಸಿಗುತ್ತೆ. ಸೊ 4 ಗಂಟೆ 30 ನಿಮಿಷಕ್ಕೆ ಮಾಡಬೇಕು ಅಂತ ಏನೂ ಇಲ್ಲ. 4 ಗಂಟೆ 30 ನಿಮಿಷದಿಂದ 5 ಗಂಟೆ 45 ನಿಮಿಷದವರೆಗೂ ಕೂಡ ಒಳ್ಳೆ ಲಗ್ನ ಇದೆ. ಅದಕ್ಕೋಸ್ಕರ ಯಾರು ಕೂಡ ಮಿಸ್ ಮಾಡ್ದಂಗೆ ಈ ಒಂದು ಲಗ್ನದಲ್ಲಿ ಪೂಜೆ ಮಾಡ್ಕೊಳ್ಳಿ. ನಿಮಗೆ ಒಳ್ಳೆ ರಿಸಲ್ಟು ನೀವೇ ನೋಡ್ತೀರಾ. ಯಾವ ಬಣ್ಣದ ಸೀರೆನ ಉಡಿಸ್ಬೇಕು ಅಂತ ಅಂದರೆ ಕೆಂಪು, ಯೆಲ್ಲೋ, ಪಿಂಕು, ಆರೆಂಜು, ಗೋಲ್ಡು ಇಷ್ಟರಲ್ಲಿ ಯಾವ ಕಲರ್ ಆದರೂ ಬೇಕಾದರೂ ಉಡಿಸ್ಬೋದು. ಇನ್ನು 21ನೇ ತಾರೀಕು ಮಾಡೋರು ಗ್ರೀನ್ ಕಲರ್ನ ಯಾವುದೇ ಕಾರಣಕ್ಕೂ ಈ ಸೀರೆನ ಉಡಿಸ್ಬೇಡಿ. 3 ಕಾಂಬಿನೇಷನ್ ಬಂದಾಗ ನಾವು ಗ್ರೀನ್ ಕಲರ್ನ ಸಜೆಸ್ಟ್ ಮಾಡೋದಿಲ್ಲ. ಸೊ 21ನೇ ತಾರೀಕು ನೀವೇನಾದರೂ ವರಮಹಾಲಕ್ಷ್ಮಿ ವ್ರತನ ಮಾಡ್ತೀರಾ ಅಂತ ಅಂದರೆ ಗ್ರೀನ್ ಕಲರ್ ಬೇಡ. ರೆಡ್ಡು, ಯೆಲ್ಲೋ, ವೈಟು, ಆರೆಂಜು, ಪಿಂಕು, ಆರೆಂಜ್ ವಿತ್ ಗೋಲ್ಡು ಈ ರೀತಿ ಕೂಡ ನೀವು ತಗೋಬೋದು. ಇದೆಲ್ಲ ಕೂಡ ಎಕ್ಸಲೆಂಟ್ ರಿಸಲ್ಟ್ ಕೊಡುತ್ತೆ. ಅದರಲ್ಲೂ ಗೋಲ್ಡ್ ವಿತ್ ಯೆಲ್ಲೋ, ಆರೆಂಜು, ಪಿಂಕು ತುಂಬ ರಿಸಲ್ಟ್ ಕೊಡುವಂಥದ್ದು. ಯಾವುದೇ ಕಾರಣಕ್ಕೂ ಗ್ರೀನ್ ಕಲರ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. ಅವತ್ತಿನ ದಿನ ಪೂಜೆ ಮಾಡೋ ಅಂಥವ್ರು ಗ್ರೀನ್ ಕಲರ್ ಸೀರೆನ ಉಡಿಸ್ಬೇಡಿ. ಅದೇ ರೀತಿ ಇವು ಮುತ್ತೈದೆಯರಿಗೆ ಬಳೆ ಕೊಡ್ತೀರಾ ಅಂದ್ರೂ ಕೂಡ ಹಸಿರು ಬಣ್ಣದ ಬಳೆನ ಯಾವುದೇ ಕಾರಣಕ್ಕೂ ಕೊಡಬೇಡಿ. ಇದು ಬಿಟ್ಟು ಬೇರೆ ಬಣ್ಣದ್ದು ನೀವು ಕೊಡ್ಬೋದು. ಯಾವುದೇ ಕಾರಣಕ್ಕೂ ಹಸಿರು ಬಣ್ಣದ ಬಳೆನ ಕೊಡಬೇಡಿ. ಒಟ್ಟಿನಲ್ಲಿ 21ನೇ ತಾರೀಕು ನೀವು ಹಸಿರು ಬಣ್ಣದ ಸೀರೆ ಆಗಿರ್ಬೋದು, ಬಳೆ ಆಗಿರ್ಬೋದು ಯಾವುದೇ ಕಾರಣಕ್ಕೂ ದೇವಿಗೆ ಇಡಬೇಡಿ ಮತ್ತು ಯಾರಿಗೂ ಕೂಡ ಕೊಡಬೇಡಿ. ನೀವು ಮಂತ್ಲಿ ಪ್ರಾಬ್ಲಮ್ ಇದ್ದಾಗ ಏನು ಮಾಡೋದು ಅಂತ ಅಂದಾಗ 28ನೇ ತಾರೀಕು ನೀವು ಮಾಡ್ಕೋಬೋದು. ಅವತ್ತು ಹುಣ್ಣಿಮೆ ಇದೆ. ಹುಣ್ಣಿಮೆ ದಿನ ಪೂಜೆ ಮಾಡೋದು ಕೂಡ ಒಳ್ಳೆಯದೇ. ಇದು ಕೂಡ ನಿಮಗೆ ಎಕ್ಸಲೆಂಟ್ ರಿಸಲ್ಟೇ ಕೊಡುತ್ತೆ. 21ನೇ ತಾರೀಕು ಮಾಡೋದಕ್ಕಾಗಿಲ್ಲ ಅಂತ ಅನ್ನೋರು 28ನೇ ತಾರೀಕು ನೀವು ಮಾಡ್ಕೋಬೋದು. 21ಕ್ಕೆ ಮಾಡೋದಕ್ಕಾಗದೇ ಇರೋರು 28/8/2026ಕ್ಕೆ ನೀವು ಮಾಡ್ಕೋಬೋದು. ನೆಕ್ಸ್ಟ್ ಫ್ರೈಡೇ ಕೂಡ ನೀವು ಮಾಡ್ಕೊಳ್ಬೋದು. ಅವತ್ತು ಮಾಡೋದಕ್ಕೆ ಶುಭ ಲಗ್ನ ಯಾವುದು ಅಂತ ಅಂದರೆ ಬೆಳಗ್ಗೆ 5 ಗಂಟೆ 30 ನಿಮಿಷದಿಂದ 6 ಗಂಟೆ 30 ನಿಮಿಷದ ಒಳಗಡೆ. ಇಲ್ಲಿ 21ನೇ ತಾರೀಕು 4 ಗಂಟೆ 30 ನಿಮಿಷದಿಂದ 5 ಗಂಟೆ 45 ನಿಮಿಷದವರೆಗೆ ಇರುತ್ತೆ. ಆದರೆ 28ನೇ ತಾರೀಕು ಪೂಜೆ ಮಾಡೋರಿಗೆ 5 ಗಂಟೆ 30 ನಿಮಿಷದಿಂದ 6 ಗಂಟೆ 30 ನಿಮಿಷದ ತನಕ ತುಂಬ ಎಕ್ಸಲೆಂಟ್ ಟೈಮ್ ಇದು. ಅದರಲ್ಲೂ ಬ್ರಾಹ್ಮಿ ಮುಹೂರ್ತ ತುಂಬ ಎಕ್ಸಲೆಂಟ್ ಆಗಿ ವರ್ಕ್ ಆಗೋವಂಥದ್ದು. ಆ ಟೈಮ್ನಲ್ಲಿ ನೀವು ಪೂಜೆ ಮಾಡಿದ್ರೆ ನೀವು ಏನೇ ಒಂದು ಶುಭ ಕಾರ್ಯಗಳು ನಡಿಬೇಕು ಅಂತ ಅನ್ಕೊಂಡ್ರೆ ಅದು ಖಂಡಿತವಾಗ್ಲೂ ನೆರವೇರುತ್ತೆ. ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅಂತಾನೆ ಹೇಳ್ತೀನಿ. ಇದು ನನ್ನ ಅನುಭವದ ಮಾತು ಕೂಡ. ಅದೇ ರೀತಿ ನಿಮ್ಮ ಮನೆಗೆ ಯಾವುದೋ ಒಂದು ರೀತಿಯಲ್ಲಿ ಸೌಭಾಗ್ಯ ಉಡ್ಕೊಂಡು ಬರೋವಂಥದ್ದು ಆಗುತ್ತೆ ಅವತ್ತು ಪೂಜೆ ಮಾಡೋದ್ರಿಂದ. ಇನ್ನು 28ನೇ ತಾರೀಕು ವರಮಹಾಲಕ್ಷ್ಮಿ ವ್ರತವನ್ನು ಮಾಡೋ ಅಂಥವ್ರು ಯಾವ ಬಣ್ಣದ ಸೀರೆನ ಉಡಿಸ್ಬೇಕು ಅಂತ ಅಂದರೆ ಗ್ರೀನ್ ಯೂಸ್ ಮಾಡ್ಬೋದು.
ಹಸಿರು ಬಣ್ಣದ ಸೀರೆನ 28ನೇ ತಾರೀಕು ನೀವು ಉಡಿಸ್ಬೋದು. ರೆಡ್ಡು, ವೈಟು, ಬ್ಲೂ, ಕ್ರೀಮು, ಪಿಂಕು, ಆರೆಂಜು, ಗೋಲ್ಡು, ಯೆಲ್ಲೋ ಈ ಎಲ್ಲ ಕಲರ್ಸ್ ಕೂಡ ನೀವು ಯೂಸ್ ಮಾಡ್ಬೋದು. ಅವತ್ತಿನ ದಿನ ಪೂಜೆ ಮಾಡೋರಿಗೆ ಯಾವ ಕಲರ್ಸು ಬೇಡ ಅಂತ ಏನೂ ಇಲ್ಲ. ಮುಖ್ಯವಾಗಿ ನನಗೂ ಕೂಡ ಗೊತ್ತು ಮತ್ತು ನಿಮಗೂ ಕೂಡ ಗೊತ್ತು, ಬ್ಲ್ಯಾಕ್ ಅಂತೂ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಈ ಕಲರ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು ಅಂತ. ಒಟ್ಟಿನಲ್ಲಿ 21ನೇ ತಾರೀಕು ಈ ಆಗಸ್ಟ್ ತಿಂಗಳಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಮಾಡುವಂಥವ್ರು 21ನೇ ತಾರೀಕು ಹಸಿರು ಬಣ್ಣದ ಸೀರೆನ ಉಡಿಸ್ಬಾರ್ದು, ಹಸಿರು ಬಳೆಗಳನ್ನು ಯಾರಿಗೂ ಕೂಡ ಕೊಡಬಾರ್ದು. ಅದೇ ರೀತಿ 28ನೇ ತಾರೀಕು ವರಮಹಾಲಕ್ಷ್ಮಿ ವ್ರತವನ್ನು ಮಾಡೋರು ಹಸಿರು ಬಣ್ಣದ ಸೀರೆನೂ ಉಡಿಸ್ಬೋದು, ಹಸಿರು ಬಳೆಗಳನ್ನು ಮುತ್ತೈದೆಯರಿಗೆ ಕೊಡ್ಬೋದು. ಈ ರೀತಿ ಬಂದಾಗ ನಾವು ಬೇರೆ ಕಲರ್ಸ್ನ ಹೇಳ್ತೀವಿ 1 and 1 ಕಾಂಬಿನೇಷನ್ ಇರೋವಂಥದ್ದು. ಆ ರೀತಿ ನೋಡಿದಾಗ 1 ನಂಬರ್ ಅನ್ನೋದು ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಆಗಿಬರುತ್ತೆ. ಬ್ಲ್ಯಾಕ್ ಒಂದು ಬಿಟ್ಟು ಎಲ್ಲನೂ ಕೂಡ ಆಗಿಬರುತ್ತೆ. ಈವನ್ ಗ್ರೀನ್ ಆಲ್ಸೋ ಯೂಸ್ ಮಾಡ್ಬೋದು. ಇನ್ನು ಈ ರೀತಿ ನೀವು ಈ ವರ್ಷ ವರಮಹಾಲಕ್ಷ್ಮಿ ವ್ರತವನ್ನು ಯಾರಿಗೆಲ್ಲ ಆಗುತ್ತೋ 21/8/2026 ಆ ದಿನ ಮಾಡ್ಕೊಳ್ಬೋದು, ಅಥವಾ 28/8/2026 ಯಾರಿಗೆಲ್ಲ ಆಗುತ್ತೋ ಆ ದಿನ ಕೂಡ ಮಾಡ್ಕೊಳ್ಬೋದು. 28ನೇ ತಾರೀಕು ಆಗಿಲ್ಲ ಅಂತ ಅನ್ನೋರು ಕೂಡ ಅದು ನೆಕ್ಸ್ಟ್ ಶುಕ್ರವಾರ ಕೂಡ ನೀವು ಮಾಡ್ಕೊಳ್ಬೋದು. ಆದಷ್ಟು ಈ ಒಂದು ವ್ರತ ಅಂತ ಮಾಡೋರು ಆಡಂಬರವಾಗಿ ಮಾಡೋದಕ್ಕೆ ಹೋಗ್ಬಿಡಿ ಅಂತ ಕೇಳ್ಕೊತೀನಿ. ವ್ರತನ ಒಂದು ಒಳ್ಳೆ ರೀತಿನಲ್ಲಿ ಶುದ್ಧ ಮನಸ್ಸಿನಿಂದ ಸಿಂಪಲ್ ಆಗಿ ಮಾಡಿದಾಗ ತುಂಬ ಒಳ್ಳೆ ರಿಸಲ್ಟ್ ನಮಗೆ ಸಿಗುತ್ತೆ. ಆಡಂಬರವಾಗಿ ಖಂಡಿತವಾಗ್ಲೂ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಈ ಲಗ್ನದಲ್ಲಿ ಪೂಜೆ ಮಾಡಿ ನೋಡಿ, ನೀವೇ ಕಮೆಂಟ್ ಮೂಲಕ ನನಗೆ ಒಳ್ಳೆ ಸುದ್ದಿನೇ ತಿಳಿಸ್ತೀರಾ, ಇದಂತೂ ಸತ್ಯ. ಈ ವರ್ಷ ಈ ಟೈಮ್ನಲ್ಲಿ ಪೂಜೆ ಮಾಡೋರಿಗೆ ಅಥವಾ ಬೇರೆ ಟೈಮ್ನಲ್ಲಿ ಪೂಜೆ ಮಾಡೋರಿಗೆ ಒಳ್ಳೆಯದಾಗಲಿ ಅಂತ ತಿಳಿಸ್ತಾ, ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಎಲ್ಲನೂ ಕೂಡ ಈಡೇರಲಿ ಅಂತ ದೇವಿನ ಬೇಡ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.